ನೆಕ್ಸ್ಟ್ if 2 into 10 square plus 5 into 10 plus p equals to 252 ಹಾಗಾದ್ರೆ p ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆ, ತುಂಬಾ ಸಿಂಪಲ್ ಲೀನಿಯರ್ ಈಕ್ವೇಶನ್ ಇದೆ. ಸೊ 2 into 10 square plus 5 into 10, ಓಕೆ, ಪ್ಲಸ್ p is equals to 252. ಸೊ ಫಸ್ಟ್ ಈ ಎಕ್ಸ್ಪೋನೆಂಟ್ಸ್ ನ ಸಾಲ್ವ್ ಮಾಡ್ಕೊಳ್ಳಿ. 10 ಸ್ಕ್ವೇರ್ ಅಂದ್ರೆ ಎಷ್ಟು? 100. 100 into 2 ಅಂದ್ರೆ ಎಷ್ಟಾಯ್ತು? 200. ಕರೆಕ್ಟ್. ನೆಕ್ಸ್ಟ್ 5 into 10 ಎಷ್ಟಾಯ್ತು? 50 ಪ್ಲಸ್ p ಹಂಗೆ ಇಟ್ಕೊಡೋಣ ಸದ್ಯಕ್ಕೆ. ದಿಸ್ ಇಸ್ 252. ಈಗ ಇದು ಮತ್ತೆ ಇದು ಲೈಕ್ ಟರ್ಮ್ಸ್, ಕಾನ್ಸ್ಟಂಟ್ ಟರ್ಮ್ಸ್. ಸೊ ಆಡ್ ಮಾಡ್ಕೊಳ್ಳೋಣ. ಸೊ ಇದೆಷ್ಟಾಯ್ತು? 250 ಪ್ಲಸ್ p ಈಕ್ವಲ್ಸ್ ಟು 252. ಸೊ ಇವಾಗ ನೀವು ನೋಡ್ಬೋದು ನಿಮಗೆ ಲೀನಿಯರ್ ಈಕ್ವೇಶನ್ ಸಿಗ್ತಾ ಇದೆ. ಇಲ್ಲಿ ಕಾನ್ಸ್ಟಂಟ್ ಟರ್ಮ್ ಇದೆ, ಇಲ್ಲಿ ಕಾನ್ಸ್ಟಂಟ್ ಟರ್ಮ್ ಇದೆ. ಸೊ 250ನ ಆ ಕಡೆ ತಗೊಂಡ್ರೆ ಇದು 252 ಹಂಗೆ ಉಳಿತು. ಪ್ಲಸ್ 250 ಎಷ್ಟಾಯ್ತು? ಮೈನಸ್ 250. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ p? 2. 252 minus 250 which is 2. Okay, then simple question.